ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ಎಕ್ಸಾಮ್ ಬರೆಯುತ್ತಿರುವಂಥ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಆಗಿರುತ್ತೆ. ಸೊ ಸ್ನೇಹಿತರೆ, ನಿಮಗೆ ಈಗ KEA ಕಡೆಯಿಂದ ಒಂದು ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ನ ಇಶ್ಯೂ ಮಾಡಿದ್ದಾರೆ. ಸೊ ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ಅಂದರೆ ಪ್ರೀವಿಯಸ್ ಆಗಿ ಏನು ಇಶ್ಯೂ ಮಾಡಿದ್ರು ಅದೇ ಥರನೇ ಫೆಬ್ರವರಿ 18ನೇ ತಾರೀಕು ಏನು ನೀವು ಎಕ್ಸಾಮ್ ಬರೆದಿದ್ರಿ 2024 ಅದೇ ಥರನೇ ಈಗೂ ಒಂದು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ ಬಿಫೋರ್ ಎಕ್ಸಾಮಿನೇಷನು. ಸೊ ಈ ಇನ್ಸ್ಟ್ರಕ್ಷನ್ಸ್ನ ಪ್ರತಿ KPCL ಎಕ್ಸಾಮ್ ಬರೀತಿರುವಂಥ ಆಸ್ಪಿರೆಂಟು ಎಕ್ಸಾಮಿನೇಷನ್ ಹಾಲಲ್ಲಿ ಕಂಪಲ್ಸರಿ ಫಾಲೋ ಮಾಡಬೇಕು. ಸೊ ಆ ಒಂದು ಇನ್ಸ್ಟ್ರಕ್ಷನ್ಸ್ ಏನಿದೆ ಅಂತೇಳಿ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇರ್ತೀನಿ. ಸೊ ಆ ಒಂದು ಇನ್ಸ್ಟ್ರಕ್ಷನ್ಸ್ನ ಇವತ್ತು KEA ಅವರು KEA ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಸೊ ನೀವು ಆ ಒಂದು ಇನ್ಸ್ಟ್ರಕ್ಷನ್ಸ್ನ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಬೋದು. ಸೊ ಏನು ಆ ಇನ್ಸ್ಟ್ರಕ್ಷನ್ಸಲ್ಲಿದೆ ಅಂದರೆ ಬೆಲ್ ಟೈಮಿಂಗ್ಸ್ ಬಗ್ಗೆ. ಸೊ ಎಷ್ಟು ಬೆಲ್ಸು ಯಾವ ಬೆಲ್ಗೆ ಏನೇನು ಮಾಡ್ತಾರೆ ಅನ್ನೋದನ್ನು ನಿಮ್ಗೆ ಗೊತ್ತಾಗಬೇಕು. ಸೊ ಫಸ್ಟ್ ಬೆಲ್ ಕೊಡ್ತಾರೆ, ಅದರದ್ದು ಏನು ಮೀನಿಂಗು, ಸೆಕೆಂಡ್ ಬೆಲ್ ಕೊಡ್ತಾರೆ ಏನು ಮೀನಿಂಗು, ಟೋಟಲಾಗಿ ನಿಮ್ಮ ಎಂಟೈರ್ ಎಕ್ಸಾಮಿನೇಷನಲ್ಲಿ ನಾಳೆ ಏನು 27ನೇ ತಾರೀಕು ಅಂದರೆ ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಾಮ್ ನಡೆಯುವಂಥ ದಿನ. ಸೊ ನಾಳೆ ನಿಮಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಾಮ್ ಇರುತ್ತೆ? ಮಧ್ಯಾಹ್ನ 3ರಿಂದ 5 ಗಂಟೆವರೆಗೂ ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಾಮ್ ಇರುತ್ತೆ. ಸೊ 3 ಗಂಟೆ ಅಂದರೆ 3 ಗಂಟೆಗೆ ಬಿಫೋರ್ ಅಂದರೆ ಅರ್ಲಿ 2 ಅವರ್ಸ್ ಇರ್ರಿ. ಸೊ ಹಾಗಾಗಿ 1 ಗಂಟೆ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ 1 ಗಂಟೆಯಿಂದ ಕೆಲವೊಂದು ಪ್ರಾಸೆಸ್ಗಳನ್ನ ತೊಗೊಳ್ತಾರೆ. ಸೊ ನಿಮ್ಮ ಒಂದು ಕ್ವಶನ್ ಇದೇನು ಹಾಲ್ ಟಿಕೆಟಲ್ಲಿ QR ಕೋಡ್ನ ಕೊಟ್ಟಿರ್ತಾರೆ, ಆ QR ಕೋಡ್ನ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿಬಿಟ್ಟು ನಿಮ್ಮ ಒಂದು ಭಾವಚಿತ್ರ ಅಂದರೆ ಫೋಟೋ ಸ್ಕ್ಯಾನ್ನ ತೊಗೊಳ್ಳಲ್ಲ, ಜಸ್ಟ್ ಒಂದು ಫೋಟೋ ತೊಗೊಳ್ತಾರೆ ನಿಮ್ಮದು, ಹಾಗೆ ಲೈವ್ ಫೋಟೋ ತೊಗೊಳ್ತಾರೆ. ಸೊ ಒಂದು ಲೈವ್ ಫೋಟೋ ತೊಗೊಂಡಿದ್ದ ನಂತರ ನಿಮ್ಮ ಒಂದು ಸೀಟಿಂಗ್ಸ್ಗೆ ನಿಮ್ಮನ್ನ ಕಳಿಸ್ಕೊಡ್ತಾರೆ. ಸೊ ನೀವು ಹೋಗಿ ನಿಮ್ಮ ಜಾಗದಲ್ಲಿ ಕೂತ್ಕೊಂಡು ಇನ್ನು ಏನು ಮುಂದೆ ಪ್ರಿಪರೇಷನ್ ಇರುತ್ತೆ, ಮುಂದೆ ಏನು ಮಾಡೋದಿರುತ್ತೆ ಅದನ್ನು ನೀವು ಮಾಡ್ತಾ ಹೋಗ್ಬೋದು. ಸೊ ಅರ್ಲಿ 2 ಅವರ್ಸ್ ಬಿಫೋರ್ ಇರಿ ಎಕ್ಸಾಮ್ ಸೆಂಟರ್ಗೆ. ಯಾಕಂದರೆ QR ಕೋಡ್ನ ಸ್ಕ್ಯಾನ್ ಮಾಡಿಬಿಟ್ಟು ನಿಮ್ಮ ಒಂದು ಫೋಟೋನು ಕೂಡ, ನಿಮ್ಮ ಒಂದು ಭಾವಚಿತ್ರನೂ ಕೂಡ ತೊಗೊಳ್ತಾರೆ ಅವರು. ಭಾವಚಿತ್ರ ಅಂದರೆ ನಾರ್ಮಲಾಗಿ ಫೋಟೋ ಅಲ್ಲ, ನಿಮ್ಮದು ನಾರ್ಮಲ್ ಸ್ಕ್ಯಾನ್ ಮಾಡ್ತಾರೆ ಫೋಟೋದಲ್ಲಿ. ಸೊ ನಿಮ್ಮದು ಒಂದು ನಾರ್ಮಲಾಗಿ ಲೈವ್ ಫೋಟೋ ತೊಗೊಳ್ತಾರೆ. ಸೊ ಅದರಿಂದ ನೀವು ಯಾರು ಆ ಒಂದು ಕ್ಯಾಂಡಿಡೇಟ್ಗೆ ಮ್ಯಾಚ್ ಆಗುತ್ತಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ತಾರೆ. ಕನ್ಫರ್ಮ್ ಆಗಿದ ನಂತರ ನೀವು ನಿಮ್ಮ ಸೀಟಿಗೆ ಹೋಗ್ತೀರಾ. ಸೊ ನಾನು ಹೇಳೋದೇನೆಂದರೆ ಒಂದು 2 ಅವರ್ಸ್ ಅರ್ಲಿಯಾಗಿ ನಿಮ್ಮ ಎಕ್ಸಾಮ್ ಸೆಂಟರ್ಸ್ಗೆ ಇರಿ. ಅದಾಗಿ ನಂತರ ಎಕ್ಸಾಮ್ ಸೆಂಟರ್ಸು ಕರೆಕ್ಟಾಗಿ ನೋಡಿಕೊಂಡು ಎಕ್ಸಾಮ್ ಸೆಂಟರ್ಸ್ಗೆ ರೀಚ್ ಆಗಿ. ಭಾಳಷ್ಟು ಜನ 2024 ಬೆಂಗಳೂರಿಗೆ ರೀಚ್ ಆಗಿದ್ದರು, ಎಕ್ಸಾಮ್ ಸೆಂಟರ್ಸ್ಗೆ ರೀಚ್ ಆಗೋಕ್ಕಾಗಿರಲಿಲ್ಲ. ಯಾಕಂದರೆ ಎಕ್ಸಾಮ್ ಸೆಂಟರ್ಸ್ಗೆ ಅವ್ರಿಗೆ ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ. ಸೊ ಒಂದು 2 ಅವರ್ಸ್ ಮುಂಚೆನೇ ನೀವು ಸ್ಟಾರ್ಟ್ ಮಾಡಿಕೊಂಡ್ರೆ ಆದಷ್ಟು ಬೇಗನೆ ಎಕ್ಸಾಮ್ ಸೆಂಟರ್ಗೆ ರೀಚ್ ಆಗ್ತೀರಾ. ಅದಾಗಿ ನಂತರ ಎಲ್ಲ ಪ್ರಾಸೆಸ್ಸು ಬೇಗನೆ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಈಗ KEA ಅವರು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಎಷ್ಟು ಬೆಲ್ ಇದ್ದಾವೆ, ಯಾವ್ಯಾವ ಬೆಲ್ ಏನೇನು ಮೀನಿಂಗ್ ಅಂತೇಳಿ ಈಗ ನೋಡ್ಕೊಳ್ತಾ ಹೋಗೋಣ. ಸೊ ನೋಡಿ, ಈ ಥರ ನಿಮಗೆ ಕೊಟ್ಟಿರ್ತಾರೆ KEA ಇನ್ಸ್ಟ್ರಕ್ಷನ್ಸು. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಇದು ನಮ್ಮ KEA ಅವರು ಇಶ್ಯೂ ಮಾಡಿರೋಂಥ ಅಫಿಷಿಯಲ್ ನೋಟಿಫಿಕೇಷನ್. ಇದು ಅಫಿಷಿಯಲ್ ಸರ್ಕ್ಯುಲರ್ ಅಂತ ಅನ್ಬೋದು, ಅಫಿಷಿಯಲ್ ಇನ್ಸ್ಟ್ರಕ್ಷನ್ಸ್ ಅಂತ ಅನ್ಬೋದು. ಏನೇನು ಕೊಟ್ಟಿದ್ದಾರೆ ಅಂತ ಒಂದು ಸಲ ನೋಡ್ಕೊಳ್ತಾ ಹೋಗ್ರಿ. ಸೊ 27ನೇ ತಾರೀಕು ಮಧ್ಯಾಹ್ನ 3ರಿಂದ 5ವರೆಗೂ ಈ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೂ ಈ ಎಲ್ಲ ಪೋಸ್ಟ್ಗಳಿಗೆ ಎಕ್ಸಾಮ್ ನಡೆದಿರುತ್ತೆ. ಕೆಮಿಕಲ್ ಸೂಪರ್ವೈಸರ್ಸ್, ಅಸಿಸ್ಟೆಂಟ್ ಇಂಜಿನಿಯರ್, ಎಲೆಕ್ಟ್ರಿಕಲ್, ಸಿವಿಲ್, ಮೆಕ್ಯಾನಿಕಲ್ ಹಾಗೂ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇತ್ಯಾದಿ. ಅದೇ ರೀತಿಯಲ್ಲಿ 28ನೇ ತಾರೀಕು ಅಂದರೆ ಭಾನುವಾರ ಬೆಳಗ್ಗೆ 10ರಿಂದ 12 ಗಂಟೆವರೆಗೆ ಜೂನಿಯರ್ ಇಂಜಿನಿಯರ್ ಎಕ್ಸಾಮಿನೇಷನ್ ನಡೀತಿರುತ್ತೆ. ಸೊ ಕೆಮಿಸ್ಟ್ ಆ್ಯಂಡ್ ಜೂನಿಯರ್ ಇಂಜಿನಿಯರ್ಸ್, ಇಲ್ಲಿ ನೋಡಿ ಕೆಮಿಕಲ್ ಸೂಪರ್ವೈಸರ್ಸ್ ಆ್ಯಂಡ್ ಅಸಿಸ್ಟೆಂಟ್ ಇಂಜಿನಿಯರು, ಇಲ್ಲಿ ಕೆಮಿಸ್ಟ್ ಆ್ಯಂಡ್ ಜೂನಿಯರ್ ಇಂಜಿನಿಯರ್. ಸೊ ಕೆಮಿಸ್ಟ್ಗೆ 28ನೇ ತಾರೀಕು, ಕೆಮಿಕಲ್ ಸೂಪರ್ವೈಸರ್ಸ್ಗೆ 27ನೇ ತಾರೀಕು. ಇದು ಮೇಜರ್ ಡಿಫರೆನ್ಸ್. ಓಕೆ, ಆದಮೇಲೆ 28ನೇ ತಾರೀಕು ಜೂನಿಯರ್ ಇಂಜಿನಿಯರ್ ಎಕ್ಸಾಮಿನೇಷನು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, EC ಇವರೆಲ್ಲ ಡಿಪಾರ್ಟ್ಮೆಂಟ್ಸ್ಗೆ ನಡೆಸ್ತಿರ್ತಾರೆ. ಸೊ ಇದು ಮೊತ್ತ 100 ಕ್ವಶನ್ಸಿನ ಒಂದು ಎಕ್ಸಾಮಿನೇಷನ್ ಇರುತ್ತೆ. 100 ಕ್ವಶನ್ಸ್ 100 ಮಾರ್ಕ್ಸಿನ ಎಕ್ಸಾಮಿನೇಷನು. ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಕ್ಲಿಯರಾಗಿ ಇಲ್ಲೂ ಮೆನ್ಷನ್ ಮಾಡಿದ್ದಾರೆ ನೋಡಿ. 1/3 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಋಣಾತ್ಮಕ ಮೌಲ್ಯಮಾಪನ. ಸೊ ಎಷ್ಟು 1/3 ಇರುತ್ತೆ, ನೆಗೆಟಿವ್ ಮಾರ್ಕಿಂಗ್ ಎಷ್ಟು 1/3. ಅದಾಗಿ ನಂತರ ಕೆಲವರು ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದರೆ ಬೆಲ್ಸ್ ಬಗ್ಗೆ ಇನ್ಫಾರ್ಮ್ ಮಾಡಿ ಅಂತೇಳಿ. ಮೊತ್ತ ಎಕ್ಸಾಮಿನೇಷನಲ್ಲಿ ನಿಮಗೆ ನೋಡಿ, ಇದು 27ನೇ ತಾರೀಕು, ಇದು 28ನೇ ತಾರೀಕು. ಕನ್ಫ್ಯೂಷನ್ ಹಾಕೋಬಿಡಿ. 9:30ಯಿಂದ ಮಧ್ಯಾಹ್ನ 2:30ವರೆಗೆ ಅಂದರೆ ಕನ್ಫ್ಯೂಷನ್ ಹಾಕೋಬಿಡಿ. ಇಲ್ಲೇನು 9:30 ಕೊಟ್ಟಿದ್ದಾರೆ 27ನೇ ತಾರೀಕು. ಯಾಕಂದರೆ ನಿಮಗೆ 10 ಗಂಟೆಯಿಂದ 12 ಗಂಟೆವರೆಗೂ 27ನೇ ತಾರೀಕು, ಮಧ್ಯಾಹ್ನ 3 ಗಂಟೆಯಿಂದ ಹಿಡಿದು 5 ಗಂಟೆವರೆಗೂ 28ನೇ ತಾರೀಕು. ಸೊ ಇದೇನಿದೆಲ್ಲ ಈ ಒಂದು ಕಾಲಮು ಸೇಮ್ ಬೆಲ್ಸು 2 ದಿನ ಬೇರೆ ಬೇರೆ ಟೈಮಿಂಗ್ಸ್ನಲ್ಲಿ ಹೊಡಿತಿರ್ತಾರೆ. ಸೊ ಮೊತ್ತ ನಿಮಗೆ ಟೋಟಲು 10 o'clock ಹಿಡಿದು 12 o'clock ಒಳಗಡೆ ನಿಮಗೆ ಮೊತ್ತ 8 ಬೆಲ್ ಹೊಡಿತಾರೆ. ಸೊ ಮೊದಲನೇ ಬೆಲ್ಲು 9:30 ಸ್ಟಾರ್ಟ್ ಆಗುತ್ತೆ. ಈ 9:30 ಏನು ನಡೆಯುತ್ತಪ್ಪ ಅಂತಂದರೆ, ಪ್ರವೇಶ ಪತ್ರವನ್ನು ಮತ್ತು ಗುರುತಿನ ಚೀಟಿಯನ್ನು ತೋರಿಸಿದರೆ ಮಾತ್ರ ಅಭ್ಯರ್ಥಿಗಳು ಪರೀಕ್ಷೆಯ ಕೊಠಡಿಯನ್ನು ಪ್ರವೇಶಿಸಿ ನಿಗದಿತ ಆಸನದಲ್ಲಿ ಕುಳಿತುಕೊಳ್ಳಲು ಅವಕಾಶ ಕಲ್ಪಿಸಲಾಗುವುದು. ಸೊ ಈ 9:30 ಏನು ಬೆಲ್ಲ ಹೊಡಿತಾರಲ್ಲ, ಆ ಬೆಲ್ಲಿಂದ ಸ್ಟಾರ್ಟ್ ನೀವು ಒಳಗಡೆ ಎಂಟ್ರಿ ಆಗೋದಕ್ಕೆ. ಸೊ ಒಳಗಡೆ ಎಂಟ್ರಿ ಆಗುವಾಗ ನಿಮ್ಮ ಫೋಟೋ ID ಅಂದರೆ ನಿಮ್ಮ ಒಂದು ಹಾಲ್ ಟಿಕೆಟ್ನ ಚೆಕ್ ಮಾಡ್ತಾರೆ, QRನ ಸ್ಕ್ಯಾನ್ ಮಾಡ್ತಾರೆ, ಫೋಟೋ ತೊಗೊಂಡ್ಬಿಟ್ಟು ನಿಮ್ಮ ಒಂದು ಜಾಗಕ್ಕೆ ಕೂಡಿಸ್ತಾರೆ. ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 9:30ಇಂದ. ಸೊ 9:30ಇಂದ ಸ್ಟೂಡೆಂಟ್ಸು ಎಕ್ಸಾಮಿನೇಷನ್ ಸೆಂಟ್ರಲಿಂದ ಎಕ್ಸಾಮಿನೇಷನ್ ಹಾಲಲ್ಲಿ ಎಂಟ್ರಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 9:30 ಫಸ್ಟ್ ಬೆಲ್ ಏನು ಹೊಡಿತಾರಲ್ಲ, ಆ ಬೆಲ್ ಅರ್ಥ ಏನಂದರೆ ಸ್ಟೂಡೆಂಟ್ಸು ಎಕ್ಸಾಮಿನೇಷನ್ ಹಾಲಲ್ಲಿ ಎಂಟ್ರಿ ಆಗೋಕ್ಕೆ ಶುರು ಅಂತ. ಸೊ ಆ ಬೆಲ್ಲಿಂದ ನಿಮಗೆ 9:30ಇಂದ ಏನು ಸ್ಟಾರ್ಟ್ ಆಗುತ್ತೆ, ನಿಮ್ಮ ಒಂದು ಏನು ID ಕಾರ್ಡು, ಅದಾಗಿ ನಂತರ
ನೀವು ಹಾಕಿರುವಂಥ ಏನೇನು ಡ್ರೆಸ್ ಕೋಡ್ ಇದೆಲ್ಲ ಅದೆಲ್ಲ ಚೆಕ್ ಮಾಡ್ತಾರೆ. ಅದಾಗಿದ ನಂತರ ನಿಮ್ಮ ಒಂದು ಹಾಲ್ ಟಿಕೆಟಲ್ಲಿರೋ QR ಕೋಡ್ನ ಸ್ಕ್ಯಾನ್ ಮಾಡ್ತಾರೆ, ಫೋಟೋನ ನೋಡ್ತಾರೆ. ಕೆಲವ್ರದ್ದು ಫೋಟೋಸ್ ಕೂಡ ಮಿಸ್ ಮ್ಯಾಚ್ ಆಗಿದ್ದಾವೆ. ಸೊ ನೀವೇನು ಮಾಡ್ತಾರೆ, ಎಕ್ಸಾಮಿನೇಷನ್ ಹೋಗುವಾಗ ಎರಡು ಫೋಟೋಸ್ನ ಕ್ಯಾರಿ ಮಾಡಿ. ಸೊ ಆ ಫೋಟೋಸು ಏನು ಮಾಡ್ತಾರೆ ಸ್ಟಿಕ್ ಮಾಡ್ತಾರೆ. ಸೊ ಆದಷ್ಟು ಫೋಟೋಸು ಮತ್ತು ಅದಾಗಿದ ನಂತರ ಯಾರಾದರೂ ಇನ್ನೂ ಹೆಸರು ಮಿಸ್ಟೇಕ್ಸ್ ಇದ್ದು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಒಂದು SSLC ಮಾರ್ಕ್ಸ್ ಕಾರ್ಡ್ ಕೂಡ ಕ್ಯಾರಿ ಮಾಡಿ. ಯಾಕಂದರೆ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರನೇ ನಿಮ್ಮ ಡೀಟೇಲ್ಸ್ನ ಎಂಟ್ರಿ ಮಾಡೋದು. ಏನಾದರೂ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಇತ್ತು ಅಂತಂದರೆ ಬೆಟರ್ ಕರೆಕ್ಷನ್ಗಾಗಿ SSLC ಮಾರ್ಕ್ಸ್ ಕಾರ್ಡ್ನ ಹಾಗೂ ನಿಮ್ಮ ಎರಡು ಫೋಟೋಸ್ನ ಕ್ಯಾರಿ ಮಾಡಿ ಇಟ್ಕೊಂಡಿರಿ. ಏನಾದರೂ ಅವಶ್ಯಕತೆ ಬಿತ್ತು ಅಂದರೆ ಅವುಗಳನ್ನ ಯೂಸ್ ಮಾಡ್ಕೊಳ್ಬೋದು. ಸೊ 27 ಬೆಳಗ್ಗೆ 9 ಏನು ನಡೆಯುತ್ತಲ್ಲ, ಆಗ ನಿಮಗೇನು ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಎಂಟ್ರಿ ಆಗ್ತೀರಾ, ಎಲ್ಲ ಚೆಕ್ ಮಾಡ್ತಾರೆ. ನಿಮ್ಮ ಡ್ರೆಸ್ ಕೋಡ್ ಏನೇನಿದೆ ಅದಕ್ಕೆ ಚೆಕ್ ಮಾಡ್ತಾರೆ, ಫೋಟೋ ಚೆಕ್ ಮಾಡ್ತಾರೆ, QR ಕೋಡ್ ಸ್ಕ್ಯಾನ್ ಮಾಡ್ತಾರೆ. QR ಕೋಡಿಂದ ಫೋಟೋ ಸ್ಕ್ಯಾನ್ ಆಗಿದ ನಂತರ ಡೀಟೇಲ್ಸ್ ಅವ್ರಿಗೆ ಫೆಚ್ ಆಗುತ್ತೆ. ಅದಾಗಿದ ನಂತರ ನಿಮ್ಮ ಫೋಟೋನ ತೊಗೊಳ್ತಾರೆ, ಲೈವ್ ಫೋಟೋನ. ಆ ಡೀಟೇಲ್ಸು ಲೈವ್ ಫೋಟೋ ತೊಗೊಂಡಿದ ನಂತರ ಅಲ್ಲಿ ಮತ್ತೆ ಡೀಟೇಲ್ಸ್ ಬರುತ್ತೆ. ಆ ಡೀಟೇಲ್ಸು ಈ QR ಕೋಡ್ ಡೀಟೇಲ್ಸು ಮ್ಯಾಚ್ ಆಗುತ್ತೆ. ಮ್ಯಾಚ್ ಆಗಿದ ನಂತರ ನಿಮ್ಮ ಒಂದು ಎಕ್ಸಾಮಿನೇಷನ್ ಸೀಟಿಂಗ್ ಏನಿರುತ್ತಲ್ಲ ಎಕ್ಸಾಮ್ ಸೆಂಟ್ರಲ್ಲಿ ಹಾಲಲ್ಲಿ, ಆ ಸೀಟಿಗೆ ನೀವು ಹೋಗಿ ಕೂತ್ಕೊಳ್ತೀರ. ಇದು ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಇದು ಮೊದಲ ಸ್ಟೇಜ್. ಇದು ಏನು 9:30 ನಡೆಯುವಂಥದ್ದು. ಅದೇ ಡೀಟೇಲ್ಸ್ನ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಸೊ ಎಕ್ಸಾಮಿನೇಷನ್ ಸೆಂಟ್ರಿಗೆ ಹೋಗುವಾಗ ID ಕಾರ್ಡು, ನಿಮ್ಮ ಹಾಲ್ ಟಿಕೆಟು, ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪಾಯಿನ್ನು, ಆದಮೇಲೆ ಡ್ರೆಸ್ ಕೋಡ್ ಬಗ್ಗೆ ಏನು ಹೇಳಿದ್ದಲ್ಲ ಆ ಡ್ರೆಸ್ ಪ್ರಕಾರ, ಅದೇ ಡ್ರೆಸ್ಸಿಂಗ್ ಸೆನ್ಸ್ ಪ್ರಕಾರ ಹೋಗ್ತಾ ಹೋಗಿ. ಸೊ ಏನು ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ಅದಾಗಿದ ನಂತರ ಒಂದು ಎಕ್ಸ್ಟ್ರಾ ಬ್ಯಾಗ್ನ ಕ್ಯಾರಿ ಮಾಡಿಟ್ಕೊಳ್ಳಿ. ಏನಾದರೂ ನಮ್ಮ ಫೋನ್ಸ್ ಇತ್ತು, ಬೆಲ್ಟ್ ಏನಾದರೂ ಇತ್ತು, ಯಾವುದಾದ್ರೂ ಅವರು ಇದು ಬೇಡ ಅಂತಂದರು ಅಂಥದ್ದನ್ನೆಲ್ಲ ನಿಮ್ಮ ಬ್ಯಾಗಲ್ಲಿ ಇಟ್ಕೊಳ್ಬೋದು. ಸೊ ಸೇಫ್ಟಿ ಪಾಯಿಂಟ್ ಆಫ್ ಇಂದ ನಿಮಗೆ ಒಂದು ಬ್ಯಾಗ್ನ ಕ್ಯಾರಿ ಮಾಡ್ಕೊಳ್ಳಿ ಬ್ಯಾಕಪ್ಗಾಗಿ. ಅದಾಗಿ ನಂತರ ನೆಕ್ಸ್ಟ್ ಏನು, ಎರಡನೇ ಬೆಲ್ ಅಂದರೆ 9:45 ಆಗುವಂಥ ಬೆಲ್ಲು. 9:45 ಆಗುವಂಥ ಬೆಲ್ಲು ನೋಡಿ, 9:45 ಅಥವಾ 9:50 ಅಂತ ಇಟ್ಕೊಂಡ್ರೆ ಏನು ಉಪಮುಖ್ಯ ಪರೀಕ್ಷಾಧಿಕಾರಿ. ಸೊ ಅವ್ರೇನು ಮಾಡ್ತಾರೆ, ನಿಮ್ಮ ಮುಂದೆನೇ ಆ ಕ್ವಶನ್ ಬುಕ್ಲೆಟು ಸೀಲ್ ಆಗಿರುತ್ತೆ. ಆ ಸೀಲ್ನ ನಾನು ಓಪನ್ ಮಾಡ್ತಾ ಇದ್ದೀನಿ ಅಂತೇಳಿ ಈ ಒಂದು ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತಾರೆ. ಸ್ಟೇಟ್ಮೆಂಟ್ನ ಯೂಸ್ ಮಾಡಿಬಿಟ್ಟು ನಿಮ್ಮ ಮುಂದೆನೇ ಅವ್ರೇನು ಮಾಡ್ತಾರೆ, ಸೀಲ್ನ ಓಪನ್ ಮಾಡೋಕ್ಕಿಂತ ಮುಂಚೆ ಆ ಒಂದು ವರ್ಷನ್ ಬುಕ್ಲೆಟ್ ಇರುತ್ತಲ್ಲ, ಬುಕ್ಲೆಟ್ಸಿಂದು ಪ್ಯಾಕೆಟು, ಆ ಪ್ಯಾಕೆಟ್ ಮೇಲೆ ನಿಮ್ಮ ಸಿಗ್ನೇಚರ್, ಒಂದು 2 ಕ್ಯಾಂಡಿಡೇಟ್ಸು ಸಿಗ್ನೇಚರ್ ತೊಗೊಳ್ತಾರೆ. ಸೊ ಸಿಗ್ನೇಚರ್ ತೊಗೊಂಡು ಈ ಸೆಂಟೆನ್ಸ್ನ ಅವ್ರು ಹೇಳ್ತಾರಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಸೆಂಟೆನ್ಸ್ ನಿಮ್ಮೆಲ್ಲರ ಮುಂದೆ ಹೇಳ್ತಾರೆ. ಅದಾಗಿದ ನಂತರನೇ ಆ ಸಿಗ್ನೇಚರ್ ತೊಗೊಂಡಿದ್ದ ನಂತರ 2 or 3 ಸ್ಟೂಡೆಂಟ್ಸ್ ನಿಮ್ಮ ಮುಂದೆನೇ ತೊಗೊಂಡ್ಬಿಟ್ಟು ಆ ಬುಕ್ಲೆಟ್ನ ಹರಿತಾರೆ. ಆ ಬುಕ್ಲೆಟ್ದು ಪ್ಯಾಕೆಟ್ನ ಹರಿದ್ಬಿಟ್ಟು ನಿಮಗೇನು ಮಾಡ್ತಾರೆ, ಅದು ಅದರೊಳಗಿರೋ ಕ್ವಶನ್ ಬುಕ್ಲೆಟ್ಸ್ನ ನಿಮಗೆ ಕೊಡ್ತಾ ಬರ್ತಾರೆ. ಅದಾಗಿದ ನಂತರ ನೋಡಿ, 3ನೇ ಬೆಲ್ಲು 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 10 ಗಂಟೆಗೆ ಹೊಡಿತಾರೆ. 9:30, 9:45 2ನೇ ಬೆಲ್ಲು, 10 ಗಂಟೆಗೆ 3ನೇ ಬೆಲ್ಲು. ಸೊ ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆಯನ್ನು ಪುಸ್ತಕವನ್ನು ತೆರೆದು OMR ಶೀಟ್. ಸೊ ನಿಮಗೆ 9:45 10 o'clockವರೆಗೂ ಕ್ವಶನ್ ಬುಕ್ಲೆಟ್ಸ್ನ ಏನು ಮಾಡ್ತಾರೆ, ವಿತರಿಸ್ತಾ ಬರ್ತಾರೆ. ಅಂದರೆ ನಿಮಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಬರ್ತಾರೆ. ಸೊ 10 o'clockವರೆಗೂ ಯಾವುದೇ ರೀತಿಯಲ್ಲಿ ಬುಕ್ಲೆಟ್ನ ಹರಿಯೋದಾಗಲಿ, OMR ಶೀಟಲ್ಲಿ ಫಿಲ್ ಮಾಡೋದಂದರೆ ಆನ್ಸರಿಂಗ್ ಮಾಡೋದಾಗಲಿ ಮಾಡೋಂಥ ಇಲ್ಲ. ಸೊ ನಿಮಗೆ OMR ಶೀಟ್ಸ್ನ ಇಲ್ಲೇ ವಿತರಿಸ್ತಾರೆ. 9:30 ಏನು ಸ್ಟಾರ್ಟ್ ಮಾಡ್ತಾರಲ್ಲ, 9:31 10 o'clock ಒಳಗಡೆ ನಿಮಗೆ ಏನಾಗಿರುತ್ತೆ, OMR ಶೀಟ್ಸ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಆ OMR ಶೀಟ್ಸ್ನ 10 o'clock ಒಳಗಡೆ ನೀವೇನು ಮಾಡಬೇಕು, ನಿಮ್ಮ ಹೆಸರು, ಕ್ವಶನ್ ಬುಕ್ಲೆಟ್ ನಂಬರು. ಸೊ ಅಲ್ಲಿ ರೂಮ್ ಸೂಪರ್ವೈಸರ್ಸು ನಿಮಗೆ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾರೆ. ಇನ್ ಕೇಸ್ ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ರೂಮ್ ಸೂಪರ್ವೈಸರ್ಸ್ನ ಕೇಳಿ. ನಿಮ್ಮ ಹಾಲ್ ಟಿಕೆಟ್ ನಂಬರು, ನಿಮ್ಮ ಹೆಸರು, ಬುಕ್ಲೆಟಿನ ವರ್ಷನ್ ಕೋಡು ಇದೆಲ್ಲ ಏನು ಮಾಡ್ತೀರಾ, ಫಿಲ್ ಮಾಡ್ತಾ ಬರ್ತೀರಾ. ಅದನ್ನೇ ಇಲ್ಲಿ ಹೇಳಿದ್ದಾರೆ ನೋಡಿ. ನಂತರ ಅಭ್ಯರ್ಥಿಗಳು OMR ಉತ್ತರ ಪತ್ರಿಕೆಯನ್ನು ಎಚ್ಚರದಿಂದ ನೋಂದಣಿಯ ಸಂಖ್ಯೆಯನ್ನು ಬರೆದು ಸಂಬಂಧಿಸಿದ ವೃತ್ತಗಳಲ್ಲಿ ತಪ್ಪದೇ ತುಂಬಬೇಕು. ಸೊ OMR ಶೀಟ್ ಏನಿದೆಯಲ್ಲ ಅದರಲ್ಲಿ ಡೀಟೇಲ್ಸ್ನ ಫಿಲ್ ಮಾಡೋದು ಕರೆಕ್ಟಾಗಿ ನೋಡಿ ಫಿಲ್ ಮಾಡಿಕೊಂಡು ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳೋಕ್ಕೂ ಹೇಳಿದ್ದಾರೆ. ಅದಾಗಿ ನಂತರ ಈ 2ನೇ ಬೆಲ್ಗೆ ಏನಾಗ್ತಾರೆ, ಕ್ವಶನ್ ಬುಕ್ಲೆಟ್ಸ್ನ ವಿತರಿಸ್ತಾ ಬರ್ತಾರೆ. ನಿಮ್ಮ ಮುಂದೆನೇ ಹರಿದ್ಬಿಟ್ಟು ಅದನ್ನು ಪ್ಯಾಕೆಟ್ನ ಸೀಲ್ನ ರಿಮೂವ್ ಮಾಡ್ತಾರೆ. ಸೀಲ್ನ ರಿಮೂವ್ ಮಾಡಿಬಿಟ್ಟು ಕ್ವಶನ್ ಬುಕ್ಲೆಟ್ನ ನಿಮಗೆ ಕೊಡ್ತಾ ಬರ್ತಾರೆ. ಸೊ ಯಾವುದೇ ಕಾರಣಕ್ಕೂ 10 o'clockವರೆಗೂ ಆನ್ಸರ್ ಮಾಡೋಂಥ ಇಲ್ಲ, ಕ್ವಶನ್ ಬುಕ್ಲೆಟ್ನ ಸೀಲ್ನ ಓಪನ್ ಮಾಡೋಂಥ ಇಲ್ಲ. 10 ಗಂಟೆಯಿಂದ ನೀವೇನು ಮಾಡ್ಬೋದು, ಕ್ವಶನ್ ಬುಕ್ಲೆಟ್ ಏನು ಸೀಲ್ ಇರುತ್ತಲ್ಲ ಆ ಸೀಲ್ನ ಓಪನ್ ಮಾಡಿಬಿಟ್ಟು ನೀವು ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಎಲ್ಲಿ 10 o'clockಯಿಂದ. ಸೊ ನಿಮ್ಗೆ ಹೇಳಿದರೆ 10 o'clockಯಿಂದನೇ ಸ್ಟಾರ್ಟ್ ಅಂತೇಳಿ. 9:30ಗೆ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಎಂಟ್ರಿ ಆಗ್ತೀರಾ, QR ಕೋಡ್ ಸ್ಕ್ಯಾನ್ ಆಗಿ ನಿಮ್ಮ ಸೀಟಿಂಗ್ಸ್ಗೆ ಕೊಡ್ತಾರೆ. ಅದಾಗಿ ನಂತರ ಕ್ವಶನ್ ಬುಕ್ಲೆಟ್ಸ್ ಅನ್ನೋಕ್ಕಿಂತ OMR ಶೀಟ್ಸ್ನ ಕೊಡ್ತಾರೆ, ಫಿಲ್ ಮಾಡ್ತಾರೆ. ಅದಾಗಿ ನಂತರ 9:45ಗೆ ಏನು ಮಾಡ್ತಾರೆ, ಕ್ವಶನ್ ಬುಕ್ಲೆಟ್ ಇದು ಏನು ಪ್ಯಾಕೆಟ್ ಇರುತ್ತೆ ಆ ಪ್ಯಾಕೆಟ್ನ ನಿಮ್ಗೆ ತೋರಿಸ್ತಾರೆ. ಸೀಲ್ ಆಗಿದೆ ನೋಡಿ ಅಂತ ಹೇಳ್ತಾರೆ. ನಿಮ್ಮ ಮುಂದೆನೇ ಓಪನ್ ಮಾಡ್ತಿದ್ದೀವನು ಅಂತ ಹೇಳ್ತಾರೆ. ಇದು ಓಪನ್ ಮಾಡೋಕ್ಕಿಂತ ಮುಂಚೆ ಅಂದರೆ ನೀವು ಏನು ಹಾಲಲ್ಲಿ ಇರ್ತಾರಲ್ಲ ಅವರಲ್ಲಿ ಯಾರಾದರೂ 2-3 ಸ್ಟೂಡೆಂಟ್ಸಿಂದ ಸಿಗ್ನೇಚರ್ಸ್ ತೊಗೊತಾರೆ. ಏನಂತ, ನಿಮ್ಮ ಮುಂದೆ ನಾವು ಓಪನ್ ಮಾಡಿದ್ದೀವಿ, ಯಾವುದೇ ರೀತಿಯಲ್ಲಿ ಗೋಲ್ಮಾಲ್ ಮಾಡಿಲ್ಲ ಅನ್ನಂಗೆ. ಅದಾಗಿ ನಂತರ 10 ಗಂಟೆಗೆ ನಿಮಗೆ ಕ್ವಶನ್ ಬುಕ್ಲೆಟ್ಸ್ನ ಓಪನ್ ಮಾಡೋಕ್ಕೆ ಹೇಳ್ತಾರೆ. ಸೀಲ್ ಆಗಿರುತ್ತಲ್ಲ ಕ್ವಶನ್ ಬುಕ್ಲೆಟು ಓಪನ್ ಮಾಡಿಬಿಟ್ಟು
ಸೊ ನೀವಿನ್ನು ಆನ್ಸರ್ ಮಾಡ್ತಾ ಸ್ಟಾರ್ಟ್ ಮಾಡ್ಬೋದು. ಸೊ 10 ನಿಮ್ಮ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗುತ್ತೆ. 3ನೇ ಬೆಲ್, ಅದು 4ನೇ ಬೆಲ್ ಏನು, 4ನೇ ಬೆಲ್ ಹೊಡೆದ್ರೆ ಇನ್ನೂ ಪರೀಕ್ಷೆಗೆ 1 ಗಂಟೆ ಅವಧಿ ಇದೆ ಅಂತ ಅರ್ಥ. 4ನೇ ಬೆಲ್ ಹೊಡೆದಿದ್ದೆ ನಿಮ್ಗೆ ಅರ್ಥ ಏನು, 1 ಅವರ್ ಸ್ಪೆಂಡ್ ಮಾಡಿದರೆ ಇನ್ನೂ 1 ಅವರ್ ಬಾಕಿ ಇದೆ ಅಂತ. 5ನೇ ಬೆಲ್ ಹೊಡೆದಿದ್ದೆ, 5th ಬೆಲ್ ರಿಂಗ್ ಮಾಡಿದ್ದೆ ನೋಡಿ, ಪರೀಕ್ಷೆ ಮುಗಿಯಲು 30 ನಿಮಿಷಗಳು ಬಾಕಿ ಉಳಿದಿರುವುದಕ್ಕೆ, ಅಂದರೆ 5th ಬೆಲ್ಗೆ 30 ಮಿನಿಟ್ಸ್ ಮಾತ್ರ ಇದೆ. 4th ಬೆಲ್ಲು 1 ಅವರ್ ಇದೆ, 5th ಬೆಲ್ಲು ಓನ್ಲಿ 30 ಮಿನಿಟ್ಸ್ ರಿಮೈನಿಂಗ್ ಅಂತ ಅರ್ಥ. ಇನ್ನು 6th ಬೆಲ್ ಹೊಡೆದಾಗ ಅಭ್ಯರ್ಥಿಗಳಿಗೆ ಪರೀಕ್ಷೆ ಮುಗಿಯಲು ಕೇವಲ 5 ನಿಮಿಷಗಳು ಬಾಕಿ ಉಳಿದಿದೆ ಎಂದು ತಿಳಿಸುತ್ತಾರೆ. ಸೊ 6th ಬೆಲ್ಲಿಂದ ನೀವೇನು ಅರ್ಥ ಮಾಡ್ಕೊಳ್ಬೇಕು, 6th ಬೆಲ್ ಹೊಡೆದಿದ್ದೆ, ಇನ್ನು ಓನ್ಲಿ 5 ಮಿನಿಟ್ಸ್ ಮಾತ್ರ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಸೊ ಇಲ್ಲಿಗೆ ಅರ್ಥ ಏನು ನೋಡಿ, 4th ಬೆಲ್, 5th ಬೆಲ್, 6th ಬೆಲ್ ವೆರಿ ವೆರಿ ಇಂಪಾರ್ಟೆಂಟ್. 4th ಬೆಲ್ಗೆ ಹೊಡೆದಿದ್ದೆ ನಿಮಗೆ 1 ಅವರ್ ಎಕ್ಸಾಮಿನೇಷನ್ ಇನ್ನೂ ಇದೆ. 5th ಬೆಲ್ಗೆ 30 ಮಿನಿಟ್ಸು, 6th ಬೆಲ್ಗೆ ಓನ್ಲಿ 5 ಮಿನಿಟ್ಸ್ ಲೆಫ್ಟ್ ಔಟ್ ಅಂತ ಅರ್ಥ. 7th ಬೆಲ್ಗೆ ನಿಮ್ಗೆ ಅರ್ಥ ಏನಾಗುತ್ತಂದರೆ ಕಂಪ್ಲೀಟ್ ಆಯಿತು, ಪರೀಕ್ಷೆ ಮುಗೀತು, ಪರೀಕ್ಷೆ ಮುಕ್ತಾಯ. ಸೊ ಪರೀಕ್ಷೆ ಮುಕ್ತಾಯ ಆಗಿದ್ದೆ, ನಿಮಗೆ OMR ಶೀಟ್ಸ್ನ ಕಲೆಕ್ಟ್ ಮಾಡ್ಕೊಳ್ಬೇಕು. ಕಲೆಕ್ಟ್ ಮಾಡೋಕ್ಕಿಂತ ಮುಂಚೆ 7th ಬೆಲ್ ಹೊಡೆದಾಗ ಇನ್ನೊಂದು ಏನಪ್ಪ ಅಂದರೆ ಇನ್ನೊಂದು 5 ಮಿನಿಟ್ಸ್ ಎಕ್ಸ್ಟ್ರಾ ಕೊಡ್ತಿದ್ದಾರೆ ಅಂತ ಅರ್ಥ. ಸೊ ಈ 5 ಮಿನಿಟ್ಸಲ್ಲಿ ಏನು ಮಾಡಬೇಕು, ನೀವು ಯಾವೆಲ್ಲ ಪ್ರಶ್ನೆಗಳು ಎಂಟಿ ಬಿಟ್ಟಿದ್ದೀರ, ಆನ್ಸರೇ ಮಾಡಿಲ್ಲ, ಸೊ ಯಾವೆಲ್ಲ ಪ್ರಶ್ನೆಗಳಿಗೆ 5ನೇ ಆಪ್ಷನ್ ಚೂಸ್ ಮಾಡಬೇಕಿರುತ್ತಲ್ಲ ಆ ಪ್ರಶ್ನೆಗಳ ಫಿಲ್ ಮಾಡ್ತಾ ಬರಬೇಕು. ಸೊ ಎಂಟಿ ಬಿಡುವಂತೆ ಇಲ್ಲ, ಎಂಟಿ ಬಿಟ್ಟಿದ್ದಾರೆ ಅಂತಂದರೆ ಏನಾಗುತ್ತೆ, 1/3 ಕಟ್ ಆಗುತ್ತೆ. ಸೊ ಎಂಟಿ ಬಿಡೋ ಬದಲು ನೀವು ಎಂಟಿ ಕ್ವಶನ್ ಅಂದರೆ ಕ್ವಶನ್ಗೆ ಆನ್ಸರೇ ಮಾಡಿಲ್ಲ ಅಂತ ಪ್ರಶ್ನೆಗಳಿಗೆ 5th ಆಪ್ಷನ್ ಚೂಸ್ ಮಾಡಬೇಕು. ಪ್ರೀವಿಯಸ್ ಆಗಿ ನಿಮಗೂ ಹೇಳಿದ್ದೀನಿ. ಸೊ 5th ಆಪ್ಷನ್ನ ಚೂಸ್ ಮಾಡಬೇಕಾಗುತ್ತೆ ಲಾಸ್ಟ್ ಆ 5 ಮಿನಿಟ್ಸಲ್ಲಿ. ಸೊ ಯಾವುದೇ ಕಾರಣಕ್ಕೂ ಕ್ವಶನ್ ಬುಕ್ಲೆಟಲ್ಲಿ ಎಂಟಿ ಬಿಡಲೇಬಾರ್ದು. ಎಂಟಿ ಬಿಟ್ಟರೆ 1/3 ಕಟ್ ಆದಂಗೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಸೊ ಇದು 7th ಬೆಲ್ ಮೀನಿಂಗ್. 7th ಬೆಲ್ ಹೊಡಿತಿದ್ದಾರೆ ಅಂದರೆ ಪರೀಕ್ಷೆ ಮುಕ್ತ ಆಯಿತು, ಲಾಸ್ಟ್ 5 ಮಿನಿಟ್ಸ್ ಇರುತ್ತೆ. ಆ 5 ಮಿನಿಟ್ಸಲ್ಲಿ ಅನ್ಆನ್ಸರ್ಡ್ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡ್ತಾ ಬರಬೇಕು, ಅಂದರೆ 5th ಆಪ್ಷನ್ ಚೂಸ್ ಮಾಡ್ತಾ ಬರಬೇಕು. ಇನ್ನು 8th ಬೆಲ್ ಹೊಡೆದಿದ್ದೆ, ಕ್ವಶನ್ ಬುಕ್ಲೆಟ್ಸು ಎಲ್ಲ ಕಡೆಯಿಂದ ಕಲೆಕ್ಟ್ ಮಾಡಬೇಕು, ಎಲ್ಲ ಸ್ಟೂಡೆಂಟ್ಸಿಂದ ಕಲೆಕ್ಟ್ ಮಾಡಬೇಕು. ಈ 8th ಬೆಲ್ಗೆ ಒಳಗಡೆ ಇರುವಂಥ ಇನ್ವಿಜಿಲೇಟರ್ಸ್ ಏನು ಮಾಡಬೇಕು, ಕ್ವಶನ್ ಬುಕ್ಲೆಟ್ಗೆ ನಿಮಗೆ ಏನಾಗಿರುತ್ತೆ, ಮೇಲ್ಗಡೆ OMR ಶೀಟು, ಅದ್ರ ಕೆಳಗಡೆ ಕಾರ್ಬನ್ ಕಾಪಿ ಇರುತ್ತೆ. ಮೇಲ್ಗಡೆ ಇರುವಂಥ OMR ಶೀಟ್ನ ರೂಮ್ ಸೂಪರ್ವೈಸರ್ಸೇ ಇಟ್ಕೊಳ್ತಾರೆ, ಕೆಳಗಡೆ ಇರುವಂಥ ಕಾರ್ಬನ್ ಕಾಪಿನ ಆಸ್ಪಿರೆಂಟಿಗೆ ಕೊಡ್ತಾರೆ, ಕ್ಯಾಂಡಿಡೇಟ್ಸ್ಗೆ ಕೊಡ್ತಾರೆ. ಸೊ ಆ ಕಾರ್ಬನ್ ಕಾಪಿ ನೀವು ಇಟ್ಕೊಳ್ಬೇಕು, ಮೇಲ್ಗಡೆ ಇರೋಂಥ ಕಾಪಿನ ರೂಮ್ ಸೂಪರ್ವೈಸರ್ ಕೊಡಬೇಕು. ಸೊ ಕಾರ್ಬನ್ ಕಾಪಿಯಿಂದ ನಾಳೆ ಕೀ ಆನ್ಸರ್ಸ್ ಬಿಟ್ಟಾಗ ಚೆಕ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಬೇಕು. ಅದಾಗಿ ನಂತರ ಇನ್ನೊಂದು ನೆನಪಿಟ್ಕೊಳ್ಳಿ, ಹಾಲ್ ಟಿಕೆಟ್ ಮೇಲೆ ಮತ್ತು OMR ಶೀಟ್ ಮೇಲೆ ರೂಮ್ ಸೂಪರ್ವೈಸರ್ದು ಸಿಗ್ನೇಚರ್ ಆಗಿದೆಯಲ್ಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಎಕ್ಸಾಮಿನೇಷನ್ ಸೆಂಟರ್ನ ಬಿಟ್ಟು ಹೊರಗಡೆ ಹೋಗೋಕ್ಕಿಂತ ಮುಂಚೆ ರೂಮ್ ಸೂಪರ್ವೈಸರ್ಸಿಂದ ಕ್ವಶನ್ ಬುಕ್ಲೆಟ್ ಅಲ್ಲ, ಇದೇನು OMR ಶೀಟು ಹಾಗೂ ನಿಮ್ಮ ಹಾಲ್ ಟಿಕೆಟ್ ಮೇಲೆ ಸಿಗ್ನೇಚರ್ ಆಗಿರಬೇಕು. ಅದಾಗಿ ನಂತರ OMR ಶೀಟಲ್ಲಿ ನಿಮ್ಮ ಸಿಗ್ನೇಚರ್ ಕೂಡ ಆಗಿದೆಯಲ್ಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಿದ್ರೆಲ್ಲ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಮಿಸ್ ಆಯ್ತು ಅಂದರೂ ನಿಮ್ಮದು ಇನ್ವ್ಯಾಲಿಡ್ ಆಗೋಗುತ್ತೆ ಬುಕ್ಲೆಟ್, ಏನು ನಿಮ್ಮದು OMR ಶೀಟ್. ಸೊ ಎಲ್ಲಿ ಅದನ್ನು ನೀವೇನು ಮಾಡಬೇಕು, ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕು. ಅದಾಗಿ ನಂತರ OMR ಶೀಟು ಫಿಲ್ ಆಗುವಾಗ ಸ್ವಲ್ಪ ನಿಧಾನಕ್ಕೆ ಫಿಲ್ ಮಾಡಿ, ಯಾಕಂದರೆ ನಿಮಗೆ 9:30 ಆಗಿದ್ದೆ, 9:45ಇಂದನೇ OMR ಶೀಟ್ ಎಲ್ಲ ವಿತರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಲ್ಲ, ಆಗ ನೀವು ಡೀಟೇಲ್ಸ್ನ ನೀಟಾಗಿ ನಿಧಾನಕ್ಕೆ ಫಿಲ್ ಮಾಡಿ. ಏನಾದರೂ ಮಿಸ್ಟೇಕ್ ಆಯ್ತು ಅಂದರೆ ರೂಮ್ ಸೂಪರ್ವೈಸರ್ಸ್ಗೆ ಇಮ್ಮಿಡಿಯೇಟಾಗಿ ತಿಳಿಸಿ, ಅವ್ರ ನೋಟಿಗೆ ಸಿಗ್ತಾಮನಿ. ಅವ್ರು ಏನು ಮಾಡ್ತಾರೆ, ಆದರೆ ಇನ್ನೊಂದು OMR ಶೀಟ್ ಕೊಟ್ಟು ರೀಪ್ಲೇಸ್ ಆದರೂ ಮಾಡ್ತಾರೆ. ಸೊ ಇದು ಭಾಳ ಇಂಪಾರ್ಟೆಂಟು. ರೂಮ್ ಸೂಪರ್ವೈಸರ್ಸ್ ಇನ್ಸ್ಟ್ರಕ್ಷನ್ಸ್ ಕೊಡುವಾಗ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ರು ಅದ್ರ ಪ್ರಕಾರ ಫಾಲೋ ಮಾಡ್ತಾ ಹೋಗಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಅದಾಗಿದ ನಂತರ ನೀವು ಎಕ್ಸಾಮಿನೇಷನ್ಗೆ ಇವಾಗ ಏನು ಮಾಡ್ತೀರಾ, ಕೆಲವರು 2 ಅವರ್ಸ್ ಎಕ್ಸಾಮ್ ಇರೋದು, ಫಸ್ಟು 1 ಅವರ್ಗೆ ಎಲ್ಲ 100 ಕ್ವಶನ್ಸ್ ಟಿಕ್ ಮಾಡಿಬಿಟ್ಟು ಹೋಗಬೇಕು ಅಂತ ಥಿಂಕ್ ಮಾಡ್ತಾರೆ. ಸೊ 1 ಅವರ್ಗೆ ಹೋಗೋಂಗಿಲ್ಲ, ಲಾಸ್ಟ್ ಬೆಲ್ವರೆಗೆ ಇರಲೇಬೇಕಾಗುತ್ತೆ. 8th ಬೆಲ್ವರೆಗೂ ನಿಮ್ಮ OMR ಶೀಟು ರೂಮ್ ಸೂಪರ್ವೈಸರ್ಸ್ಗೆ ಹ್ಯಾಂಡ್ ಓವರ್ ಮಾಡೋವರೆಗೂ ನೀವು ಎಕ್ಸಾಮಿನೇಷನ್ ಹಾಲ್ನ ಬಿಟ್ಟು ಹೋಗೋಂತಲೇ ಇಲ್ಲ. ಸೊ ಎಕ್ಸಾಮಿನೇಷನ್ ಹಾಲಲ್ಲೇ ಇರಬೇಕು ಕಂಪ್ಲೀಟು 2 ಅವರ್ಸ್. ಸೊ ಇದನ್ನೊಂದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಬೇಗನೆ ಟಿಕ್ ಮಾಡಿಬಿಟ್ಟು ಓದೆ ಅಂತ ನಂಗಿಲ್ಲ. ಸೊ ಇಷ್ಟು ಇನ್ಸ್ಟ್ರಕ್ಷನ್ಸು KA ಕಡೆಯಿಂದ ಕೊಟ್ಟಿರೋದು. ಸೊ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಏನಂದರೆ 4th ಬೆಲ್ಲಿಂದ ಇಂಪಾರ್ಟೆಂಟು, 4, 5, 6 ಬೆಲ್ಲು. 4th ಬೆಲ್ ಏನಂತ ಅರ್ಥ, ನಿಮಗೆ 4th ಬೆಲ್ ರಿಂಗ್ ಆಗಿದ್ದೆ, 1 ಅವರ್ ಇನ್ನು ಎಕ್ಸಾಮಿಗೆ ಬಾಕಿ ಇದೆ ಅಂತ ಅರ್ಥ ನೋಡಿ. ಪರೀಕ್ಷೆ 1 ಗಂಟೆ ಬಾಕಿ ಇದೆ ಅಂತ ಅರ್ಥ. 4th ಬೆಲ್ ರಿಂಗ್ ಆಗಿದೆ. ಫಸ್ಟ್ ಬೆಲ್ಲು ಒಳಗಡೆ ಎಂಟ್ರಿ, ಸೆಕೆಂಡ್ ಬೆಲ್ಲು ಏನಾಗುತ್ತೆ, ನಿಮಗೆ ಮುಂದೆನೇ ಕ್ವಶನ್ ಬುಕ್ಲೆಟ್ಸ್ನ ರಿಮೂವ್ ಮಾಡಿಬಿಟ್ಟು ಕ್ವಶನ್ ಬುಕ್ಲೆಟ್ಸ್ನ ಕೊಡೋದಕ್ಕೆ ಬರ್ತಾರೆ. 3ನೇ ಬೆಲ್ಲು ಎಕ್ಸಾಮಿನೇಷನ್ ಸ್ಟಾರ್ಟ್ ಅಂತ ಅರ್ಥ. ಸೊ ನೀವು ಕ್ವಶನ್ ಬುಕ್ಲೆಟ್ಸ್ ಮೇಲಿರೋ ಸೀಲ್ನ ಓಪನ್ ಮಾಡಿಬಿಟ್ಟು ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. 4ನೇ ಬೆಲ್ ಹೊಡೆದಿದೆ, ಇನ್ನು 1 ಅವರ್ ಬಾಕಿ. 5th ಬೆಲ್ ಹೊಡೆದಿದೆ, ½ ಅನ್ ಅವರ್. 6th ಬೆಲ್ ಹೊಡೆದಿದೆ, ಓನ್ಲಿ 5 ಮಿನಿಟ್ಸ್. 7th ಬೆಲ್ ಹೊಡೆದಿದೆ, ಎಕ್ಸಾಮ್ ಕಂಪ್ಲೀಟ್ ಆಯಿತು. ಸೊ ಇನ್ನು ಲಾಸ್ಟ್ ನಿಮಗೇನು
5 ಮಿನಿಟ್ಸ್ ಕೊಟ್ಟಂಗೆ. 7th ಬೆಲ್ ಹೊಡೆದಿದೆ, ಇನ್ನು ಓನ್ಲಿ 5 ಮಿನಿಟ್ಸ್ ಇರುತ್ತೆ, ಅದು ಅನ್ಆನ್ಸರ್ಡ್ ಕ್ವಶನ್ಸ್ಗೆ ಮಾತ್ರ. 5th ಆಪ್ಷನ್ ಟಿಕ್ ಮಾಡೋದಕ್ಕೆ. ಇನ್ನು 8th ಬೆಲ್ ಹೊಡೆದಿದೆ, ನಿಮ್ಮ ಹತ್ರ ಇರೋ ಬುಕ್ಲೆಟ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನೀವು ಇನ್ನು ಎಕ್ಸಾಮಿನೇಷನ್ ಸೆಂಟರ್ನ ಬಿಡ್ಬೋದು ಅಂತ ಅರ್ಥ. ಸೊ ಈ ರೀತಿಯಲ್ಲಿ ನಿಮಗೆ ಎಲ್ಲ ಡೀಟೇಲ್ಸಾಗಿ ಕೊಟ್ಟಿದ್ದಾರೆ. ಅದಾಗಿದ ನಂತರ ಎಕ್ಸಾಮಿನೇಷನ್ ಹಾಲಲ್ಲಿ ಪದೇ ಸ್ಟೂಡೆಂಟ್ಸು ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ ಕ್ಯಾಲ್ಕುಲೇಟರ್ ಸಾಲೋ ಇದೆಯಾ ಇಲ್ಲ ಅಂತೇಳಿ. ಸೊ ಸ್ಟೂಡೆಂಟ್ಸ್ ಏನಂದರೆ ಆಸ್ಪಿರೆಂಟ್ಸ್ ನೀವು ಕಂಪ್ಲೀಟ್ ವೀಡಿಯೋ ನೋಡದೇ ಇರ್ಬೋದು, ಹಾಗಾಗಿ ಒಂದು ಪ್ರಶ್ನೆ ಬರ್ದಿರುತ್ತೆ ಅನಿಸುತ್ತೆ. ಸೊ ನೋಡಿ ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಐಟಮ್ಸು ಕ್ಯಾಲ್ಕುಲೇಟರ್ಸ್ ಮೆನ್ಷನ್ ಮಾಡಿದ್ದಾರೆ ನೋಡಿ, ಇಲ್ಲಿ ಕ್ಯಾಲ್ಕುಲೇಟರ್ಸ್ ಅಲೋ ಇಲ್ಲ. ಮೊಬೈಲ್ ಫೋನ್ಸು ಎಕ್ಸಾಮಿನೇಷನ್ ಹಾಲಲ್ಲಿ ತೊಗೊಂಡೋಗಂತಿಲ್ಲ, ಬ್ಲೂಟೂತ್ಸು ತೊಗೊಂಡೋಗಂತಿಲ್ಲ. ಸೊ ಎಕ್ಸಾಮಿನೇಷನ್ ಹಾಲಲ್ಲಿ ಓನ್ಲಿ ಹಾಲ್ ಟಿಕೆಟ್, ID ಕಾರ್ಡ್ ಆ್ಯಂಡ್ ಪೆನ್, ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪೆನ್ ಪಾಯಿಂಟ್ ತೊಗೊಂಡೋಗ್ಬೋದು ನೀವು. ಇಷ್ಟನ್ನೇ ನೀವು ತೊಗೊಂಡೋಗ್ಬೇಕಾಗಿರೋದು. ಸೊ ಕ್ಲಿಯರಾಗಿ ನೋಡ್ಕೊಳ್ಳಿ. ಇದು ಬಿಟ್ಟು ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಆ ಕಮೆಂಟ್ನ ನೋಡ್ಕೊಂಡು ನಾನು ರಿಪ್ಲೈ ಕೊಡ್ತೀನಿ. ಸೊ ಪದೇ ಹೇಳ್ತಾ ಇದ್ದೀನಿ, ಏನು ಎಕ್ಸಾಮಿನೇಷನ್ ಸೆಂಟರ್ಸಲ್ಲಿ ಕ್ಯಾರಿ ಮಾಡಬೇಕು, ಹಾಲ್ ಟಿಕೆಟ್, ಅದಾಗಿನ ನಂತರ ID ಕಾರ್ಡ್, ವ್ಯಾಲಿಡ್ ID ಕಾರ್ಡು, ಒರಿಜಿನಲ್ ID ಕಾರ್ಡು, ಅದಾಗಿನ ನಂತರ ಪಾಸ್ಪೋರ್ಟ್ ಕೂಡ ಅವೈಲೇಬಲ್ ಇದೆ. ಪಾಸ್ಪೋರ್ಟ್ ಮೇಲೆ ನಿಮ್ಮ ಫೋಟೋಗೆ ಎಲ್ಲ ಡೀಟೇಲ್ಸ್ ಎಲ್ಲ ಇರಬೇಕು ಅದರಲ್ಲಿ. ಅದಾಗಿನ ನಂತರ ID ಕಾರ್ಡ್ ತೊಗೊಂಡೋಗ್ರಿ, ಬೆಟರ್ ವೋಟರ್ ID, ಆಧಾರ್ ಕಾರ್ಡು, ಪಾನ್ ಕಾರ್ಡು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಯಾವುದಾದ್ರೂ ಒಂದು ಈ 4 ಕಾರ್ಡಲ್ಲಿ ಯಾವುದಾದ್ರೂ ಒಂದು ತೊಗೊಂಡೋಗಿ. ಅದಾಗಿನ ನಂತರ ಬಾಲ್ ಪೆನ್ನು ತೊಗೊಂಡೋಗ್ಬೇಕು, ಅದರಲ್ಲೂ ಬ್ಲ್ಯಾಕ್ ಮತ್ತು ಬ್ಲೂನೇ ತೊಗೊಂಡೋಗ್ಬೇಕು, ಗ್ರೀನ್ ರೆಡ್ ಕ್ಯಾರಿ ಮಾಡುವಂಥ ಇಲ್ಲ. ಅದಾಗಿನ ನಂತರ ವಾಟರ್ ಬಾಟಲ್ಸ್ ಇನ್ ಕೇಸ್ ಕ್ಯಾರಿ ಮಾಡ್ತಾರೆ ಅಂದರೆ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ಸ್ ಅಂತ ಮೆನ್ಷನ್ ಮಾಡಿದರೆ ಅದನ್ನು ತೊಗೊಂಡೋಗ್ಬೇಕು. ಸ್ಟೂಡೆಂಟ್ಸ್ಗೆ ಮೇಲ್ ಆಗಲಿ ಫಿಮೇಲ್ ಆಗಲಿ ಜೀನ್ಸ್ ಪ್ಯಾಂಟ್ಸ್ ಹಾಕ್ಕೊಂಡೋಗಂಗಿಲ್ಲ. ಫುಲ್ ಸ್ಲೀವ್ಡ್ ಶರ್ಟ್ಸ್ನ ಹಾಕ್ಕೊಂಡೋಗಂತ ಇಲ್ಲ, ಎಲ್ಲ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಲೇಡೀಸ್ಗೆ ಮುಖ್ಯವಾಗಿ ಆರ್ನಮೆಂಟ್ಸು ಜ್ಯುವೆಲರೀಸ್ ಏನು ಹಾಕ್ಕೊಳ್ಳೋಂತ ಇಲ್ಲ, ಓನ್ಲಿ ಮಂಗಳಸೂತ್ರ ಮತ್ತು ಏನು ಕಾಲುಂಗ್ರ ಇವೆರಡಕ್ಕೆ ಮಾತ್ರ ಪರ್ಮಿಷನ್ ಇದೆ. ಇನ್ನು ಉಳಿಕಿರೋದನ್ನೆಲ್ಲ ಇಟ್ಟೋಗ್ಬೇಕಾಗುತ್ತೆ. ಸೊ ನಿಮಗೆ ಈ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕ್ಲಿಯರಾಗಿ ಅರ್ಥ ಆಗಿದೆ ಅನಿಸುತ್ತೆ. ಇನ್ ಕೇಸ್ ನಿಮಗೆ ಇದು ಅಫಿಷಿಯಲಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕಂದ್ರೆ KE ವೆಬ್ಸೈಟಿಗೆ ಹೋಗಿ ಅಲ್ಲಿ ನಿಮಗೆ KPCL ಬೆಲ್ ಟೈಮಿಂಗ್ಸ್ ಅಂತಲೇ ಲಿಂಕ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇದು ನಿಮಗೆ 27ನೇ ತಾರೀಕು ಏನು ನಡೆದಿರುತ್ತೆ ಸೇಮು ಅದೇ 1, 2, 3ನೇ ಬೆಲ್. 2:30ಗೆ ಮೊದಲನೇ ಬೆಲ್ ಹೊಡೀತಾರೆ, 1:30 ಆಗಿದ ನಂತರ 2:45ಕ್ಕೆ 2ನೇ ಬೆಲ್ಲು. ಯಾವಾಗ ಇದು 28ನೇ ತಾರೀಕು 3 ಗಂಟೆಗೆ 3ನೇ ಬೆಲ್ಲು. ಅದೇ ರೀತಿಯಲ್ಲಿ ನೋಡಿ ಸೇಮ್ ಟೈಮು ಸೇಮ್ ಬೆಲ್ಸು 8 ಬೆಲ್ಲೇ ಬೇರೆ ಟೈಮಿಂಗ್ಸಲ್ಲಿ 28ನೇ ತಾರೀಕು ಸೇಮ್ ಸೆನಾರಿಯೇ. ಮತ್ತು ಏನೇನು ಮಾಡ್ತಾರೆ ಫಸ್ಟ್ ಬೆಲ್ಲಲ್ಲಿ ಏನು ಮಾಡ್ತಾರೆ, ಸೆಕೆಂಡ್ ಬೆಲ್ಲಿಗೆ ಏನು ಮಾಡ್ತಾರೆ, ಥರ್ಡ್ ಬೆಲ್ಲಿಗೆ ಏನು ಮಾಡ್ತಾರೆ, ಸೇಮ್ ಅದೇ 28ನೇ ತಾರೀಕು ಅದೇ ಪ್ರೊಸೆಸ್ ನಡೀತಾ ಹೋಗುತ್ತೆ. ಸೊ ಇದನ್ನೆಲ್ಲ ಡೀಟೇಲಾಗಿ ತಿಳ್ಕೊಳ್ಳಿ, ಒಂದು ಸಲ ಓದ್ಕೊಂಡು ಹೋಗಿ. ನಿಮ್ಗೇನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಆ ಕಮೆಂಟ್ನ ನೋಡ್ಕೊಂಡು ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಆ ಕಮೆಂಟ್ನ ನೋಡ್ಕೊಂಡು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ಇಷ್ಟ ಹೇಳ್ತಾ ಈ ವಿಡಿಯೋ ಏನು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಸೊ ಇದೇ ರೀತಿಯಲ್ಲಿ KPCLನ ಪ್ರತಿಯೊಂದು ಅಪ್ಡೇಟು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಮುಂದಿನ KPCL ಎಲ್ಲ ಅಪ್ಡೇಟು ಇಲ್ಲಿ ಕೊಡ್ತಾ ಹೋಗ್ತೀನಿ. ಇಷ್ಟು ಹೇಳ್ತಾ ವಿಡಿಯೋ ಏನು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.